2028ರ ಮಹಾಯುದ್ಧಕ್ಕೆ ಜೆಡಿಎಸ್ನಲ್ಲಿ ಸಂಘಟನಾ ಪರ್ವ ಶುರುವಾಗಿದ್ದು, ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಆಕ್ಷನ್ ಪ್ಲಾನ್ ರೆಡಿ ಆಗ್ತಾ ಇದೆ. ರಾಜಕೀಯ ಶಕ್ತಿ ಬೆಳೆಸಿಕೊಳ್ಳುವತ್ತ ಚಿತ್ತ ಹರಿಸಿರುವ ಜೆಡಿಎಸ್ ಕಾಂಗ್ರೆಸ್ನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದ ನಾಯಕರನ್ನೇ ಟಾರ್ಗೆಟ್ ಮಾಡಿ ಗಾಳ ಹಾಕ್ತಾ ಇದೆ. ಮೈತ್ರಿ ಜೊತೆಗೆ ಬೆಂಗಳೂರು ನಗರದಲ್ಲಿ ಪಕ್ಷ ಬಲಗೊಳಿಸಲು ದಳಪತಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಕನಿಷ್ಠ 100 ಸ್ಥಾನ ಕೇಳಲಿರುವ ಜೆಡಿಎಸ್ ಆರಂಭಿಕ ಹಂತದಲ್ಲೇ ಜಿಬಿಎ ಮಟ್ಟದಲ್ಲಿ ಪ್ರಬಲವಾಗುವ ಪ್ಲಾನ್ ಮಾಡಿದೆ. ಜಿಬಿಎಯಲ್ಲಿ ಬಲ ಹೆಚ್ಚಾದರೆ ವಿಧಾನಸಭೆಗೆ ಹೆಚ್ಚು ಸ್ಥಾನ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಅಖಂಡ ಶ್ರೀನಿವಾಸ ಮೂರ್ತಿ ಬಳಿಕ ರೋಷನ್ ಬೇಗ್ ಅವರಿಗೂ ಗಾಳ ಹಾಕಿದ್ದಾರೆ. ಜೊತೆಗೆ ದಾಸರಹಳ್ಳಿ ಮಂಜುನಾಥ್ಗೂ ದಳಪತಿ ಗಾಳ ಹಾಕಿದ್ದಾರೆ. ದೊಡ್ಡ ಸಮಾವೇಶ ಮಾಡಿ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಜೆಡಿಎಸ್ ತಂತ್ರ ಹೂಡಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇದರಿಂದ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ದುಪ್ಪಟ್ಟಾಗ್ತಾ ಇದೆ. ಈ ಮಧ್ಯೆ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸದ್ಯ ಮೆಟ್ರೋ ಟಿಕೆಟ್ ದರಗಳನ್ನು ಹೆಚ್ಚಿಸುವ ನಿರ್ಧಾರವನ್ನು ಬಿಎಂಆರ್ಸಿಎಲ್ ಮುಂದೂಡಿದೆ. ಏಪ್ರಿಲ್ 23ರಂದು ಮೆಟ್ರೋ ಬೋರ್ಡ್ ಸಭೆಯಲ್ಲಿ ಟಿಕೆಟ್ ದರ ಏರಿಕೆ ಬಗ್ಗೆ ಚರ್ಚೆ ನಡೆಯಿತು. ಬಿಎಂಆರ್ಸಿಎಲ್ ಟಿಕೆಟ್ ದರ ಹೆಚ್ಚಿಸುವ ಬಗ್ಗೆ ಪ್ರಸ್ತಾಪ ಮಾಡಿತ್ತು. ಕಳೆದ ಫೆಬ್ರವರಿ 9ರಿಂದ ಜಾರಿಯಾಗುವಂತೆ ಪ್ರತಿ ಟಿಕೆಟ್ಗೆ ₹5 ಹೆಚ್ಚಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಆದರೆ ಈ ನಿರ್ಧಾರ ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧಕ್ಕೆ ಗುರಿಯಾಯಿತು. ಸಾರ್ವಜನಿಕ ವಲಯದಲ್ಲಿ ಭಾರೀ ವಿರೋಧ ವ್ಯಕ್ತವಾದ ಹಿನ್ನೆಲೆ ದರ ಏರಿಕೆಯ ನಿರ್ಧಾರವನ್ನು ಬಿಎಂಆರ್ಸಿಎಲ್ ಕೈಬಿಟ್ಟಿದೆ. ಟಿಕೆಟ್ ದರ ಏರಿಕೆ ವಿಚಾರವನ್ನು ಮುಂದಿನ ಬೋರ್ಡ್ ಸಭೆಗೆ ಮುಂದೂಡೋಣ ಅಂತ ಕೇಂದ್ರದ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣಕ್ಕೆ ಯಾವುದೇ ಹೊಸ ದರ ಅನ್ವಯವಾಗುವುದಿಲ್ಲ. ಈಗಿರುವ ಟಿಕೆಟ್ ದರದಲ್ಲೇ ಪ್ರಯಾಣಿಕರು ಮೆಟ್ರೋ ಬಳಸಬಹುದಾಗಿದೆ. ಬೆಂಗಳೂರಿನಲ್ಲಿ ದುಪ್ಪಟ್ಟು ಲಾಭದ ಆಸೆ ತೋರಿಸಿ ಹೂಡಿಕೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. 52 ಸಂತ್ರಸ್ತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸ್ಮಾರ್ಟ್ ವೈಸ್ ಕ್ವಾಂಟ್ ಅನ್ನೋ ಕಂಪನಿಯಲ್ಲಿ ಜನರು ಹೂಡಿಕೆ ಮಾಡಿದ್ರು. ಆರಂಭದಲ್ಲಿ ಕೆಲವರಿಗೆ ಹೇಳಿದಷ್ಟು ಲಾಭದ ಹಣವನ್ನು ಕಂಪನಿ ಕೊಟ್ಟಿತ್ತು. ನಂತರ ಹೂಡಿಕೆ ಜಾಸ್ತಿ ಆಗ್ತಾ ಇದ್ದಂತೆ ಕಂಪನಿ ಕಚೇರಿಗೆ ಬೀಗ ಜಡಿದಿದ್ದಾರೆ. ಒಬ್ಬೊಬ್ಬರಿಂದ 40,000ದಿಂದ ಲಕ್ಷಗಟ್ಟಲೆ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. 52 ಜನರಿಂದ 2.72 ಕೋಟಿ ಹಣ ಹೂಡಿಕೆ ಮಾಡಿಸಿದ್ದಾರೆ. ಇದೀಗ ಮೇ 15ರಿಂದ ಬೀಗ ಹಾಕಿ ನಾಪತ್ತೆಯಾಗಿದ್ದು, ಹೂಡಿಕೆದಾರರು ಆರ್ಟಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಂಪನಿ ಮ್ಯಾನೇಜರ್ ಸೇರಿ 14 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿ ಉಪವಿಭಾಗಾಧಿಕಾರಿ ಕಚೇರಿ ಹೆಸರನ್ನೇ ದುರ್ಬಳಕೆ ಮಾಡಿ ವಂಚನೆ ಮಾಡಿದ್ದಾರೆ. ಸರ್ಕಾರಿ ಭೂಮಿ ಕೊಡಿಸುವುದಾಗಿ ಹೇಳಿ ಮೋಸ ಮಾಡಿದ್ದ ವಂಚಕ ಬಳ್ಳಾರಿಯ ಸೋಮಸಮುದ್ರದಲ್ಲಿ ಅರೆಸ್ಟ್ ಆಗಿದ್ದಾನೆ. ಹಿರೇಹಳ್ಳಿ ಹೇಮಂತ್ ಎಂಬಾತ ಬಂಧಿತ ಆರೋಪಿ. ಸೋಮಸಮುದ್ರದ ಗಂಗಣ್ಣ, ರಾಮಣ್ಣ ಎಂಬುವರಿಗೆ 7.59 ಎಕರೆ ಸರ್ಕಾರಿ ಭೂಮಿ ಕೊಡಿಸೋದಾಗಿ ಹೇಳಿದ್ದ. ಹೇಮಂತ್ ಮೊದಲು 15 ಲಕ್ಷ ಹಣ ಪಡೆದಿದ್ದ. ಆದರೆ ಹಣ ವಾಪಸ್ಗೆ ಒತ್ತಾಯ ಮಾಡಿದಾಗ ಎಸಿ ಕಚೇರಿ ಹೆಸರು ಬಳಕೆ ಮಾಡಿದ್ದಾನೆ. ನಕಲಿ ಲಕೋಟೆ ಸಹಿ ಹಾಕಿ ಹಣ ಕೊಟ್ಟವರಿಗೆ ಪೋಸ್ಟ್ ಮಾಡಿದ್ದಾನೆ. ಅಗ್ರಿಮೆಂಟ್ ಮಾಡೋದಾಗಿ ಮತ್ತೆ 2 ಲಕ್ಷ ಹಣ ವಸೂಲಿ ಮಾಡಿದ್ದಾನೆ. ಕೊನೆಗೆ ಬಳ್ಳಾರಿ ಎಸಿ ಎಚ್ಡಿ ರಾಜೇಶ್ಗೆ ದೂರು ಕೊಟ್ಟಿದ್ದಾರೆ ಸಂತ್ರಸ್ತರು. ಆರೋಪಿ ಹೇಮಂತ್ನನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಎತ್ತಿನ ಗಾಡಿಗೆ ಕಾರ್ ಡಿಕ್ಕಿಯಾಗಿ ಸ್ಥಳದಲ್ಲೇ 2 ಎತ್ತುಗಳು ಮೃತಪಟ್ಟಿವೆ. ಬಳ್ಳಾರಿಯ ಅಶೋಕ್ ನಗರ ಕ್ಯಾಂಪ್ ಬಳಿ ಘಟನೆ ನಡೆದಿದೆ. ಎತ್ತಿನ ಗಾಡಿ ಓಡಿಸ್ತಾ ಇದ್ದ ವ್ಯಕ್ತಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಎತ್ತಿನ ಗಾಡಿ ಮೂಲಕ ಮರಳು ಸಾಗಣೆ ವೇಳೆ ಅಪಘಾತ ಆಗಿದೆ. ಮೋಕಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನಿಗೆ ಜಾಮೀನು ಸಿಕ್ಕಿದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿನಿಂದ ವಿಲ್ಸನ್ ಗಾರ್ಡನ್ ನಾಗ ಬಿಡುಗಡೆಯಾಗಿದ್ದಾನೆ. ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ನಾಗ ಪರಪ್ಪನ ಅಗ್ರಹಾರ ಸೇರಿದ್ದ. ಈ ವೇಳೆ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ನಾಗ ರಾಜಾತಿಥ್ಯ ಒದಗಿಸಿದ್ದ. ರಾಜಾತಿಥ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಿಂದ ಹಿಂಡಲ್ಗಾ ಜೈಲ್ಗೆ ನಾಗ ಶಿಫ್ಟ್ ಆಗಿದ್ದ. ಇದೀಗ ಕೊಲೆ ಪ್ರಕರಣದಲ್ಲಿ ಜಾಮೀನು ಹಿನ್ನೆಲೆ ಜೈಲಿನಿಂದ ನಾಗ ಬಿಡುಗಡೆಯಾಗಿದ್ದಾನೆ. ಇತ್ತ ಬಿಡುಗಡೆಯ ವೇಳೆ ರೌಡಿ ನಾಗನ ಬರಮಾಡಿಕೊಳ್ಳೋದಕ್ಕೆ ಬೆಳಗಾವಿಗೆ ಸಹಚರರು ತೆರಳಿದ್ರು ಲಾಕ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.